ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು PUC ದ್ವಿತೀಯ ವರ್ಷದ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ ಈ ವಿಷಯಕ್ಕೆ ಸಂಬಂಧಪಟ್ಟ 5-6 ವಾಕ್ಯದಲ್ಲಿ ಮತ್ತು ಸಂದರ್ಭ ಸಹಿತ ವಿವರಣೆಯನ್ನು ನೋಡ್ತಾ ಸಾಗೋಣ ಬನ್ನಿ. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 1. ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ನಿರೂಪಕರು ತಮ್ಮ ಜೀಪಿನ ಅಡಿ ಮಲಗಿ ರಿಪೇರಿ ಮಾಡುತ್ತಿದ್ದಾಗ ಜೀಪಿನ ಅಡಿಯಿಂದಲೇ ಅವರಿಗೆ 2 ಖಾಕಿ ಪ್ಯಾಂಟುಗಳ ಕಾಲುಗಳು ಕಾಣಿಸಿಕೊಂಡವು. ಆವಾಗ ನಿರೂಪಕರಿಗೆ ತಟ್ಟನೆ ನೆನಪಾದದ್ದು ಪೊಲೀಸ್ ಡಿಪಾರ್ಟ್ಮೆಂಟ್. ಆದರೆ ಆ ಕಾಲುಗಳು ಬೂಟುಗಳಿಲ್ಲದ ಕಾಲುಗಳಾಗಿದ್ದರಿಂದ ಬಂದಂಥ ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ನವರು ಇರಬೇಕು ಎಂದು ತಿಳಿದುಕೊಂಡಾಗ ಬಂದಾತನು ಎಲೆಕ್ಟ್ರಿಕಲ್ ಲೈನ್ಮನ್ ದುರ್ಗಪ್ಪ. ಆತ ನಿರೂಪಕರ ಬಳಿಗೆ ಬಂದು ತಾನು ಬಂದಿದ್ದು ಅವರಿಗೆ ಗೊತ್ತಾಗಲಿಲ್ಲ ಎಂದು 1-2 ಬಾರಿ ಕೆಮ್ಮಿದ. ನಂತರ ಲೈನ್ಮನ್ ಮೇಲೆ ಮುರಿದು ಬಿದ್ದಿರುವ ಮರದ ಕೊಂಬೆ ಕಡಿಯಲು ತನಗೆ ಕೊಡಲಿ ಬೇಕೆಂದು ಹೇಳಿದ. ನಿರೂಪಕರು ಕೊಡಲಿ ಅಟ್ಟದ ಮೇಲಿದೆ, ಹುಡುಕಿಕೊಂಡು ಹೋಗು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದುರ್ಗಪ್ಪ ಕೃಷ್ಣೇಗೌಡನು ನಾನೇ ಕೊಂಬೆಯನ್ನು ಮುರಿದಿದ್ದೆ ಎಂದು ಬೈಯುವುದನ್ನು ಹಾಗೂ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನು ತರ್ಲೆಗೆ ತೆಗೆದುಕೊಂಡದ್ದನ್ನು ಗಮನಿಸಿದನು. 2. ನಿರೂಪಕರ ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ವಿವರಿಸಿ. ಕೊಡಲಿ ತೆಗೆದುಕೊಂಡು ಹೋದ ದುರ್ಗಪ್ಪ 3-4 ದಿನವಾದರೂ ಹಿಂತಿರುಗಲಿಲ್ಲ. ಅದನ್ನು ವಸೂಲಿ ಮಾಡಲು ನಿರೂಪಕರು ಸಹ ಹೋಗಲೇ ಇಲ್ಲ. ಏಕೆಂದರೆ ನಿರೂಪಕರಿಗೆ ಆ ಕೊಡಲಿ ಮೇಲೆ ಯಾವುದೇ ವ್ಯಾಮೋಹವಿರಲಿಲ್ಲ. ಅದನ್ನು ಮಣ್ಣು ಒಡ್ಡರು ಕೆರೆಯ ಕೆಲಸಕ್ಕೆ ಎಂದು ನಿರೂಪಕರ ಕೊಡಲಿ ತೆಗೆದುಕೊಂಡು ಹೋಗಿ ಕಲ್ಲು ಮಣ್ಣು ನೋಡದೆ ಯರ್ರಾಬಿರ್ರಿಯಾಗಿ ಜಪ್ಪಿದ್ದರಿಂದ ಕೊಡಲಿಯ ಹಿಂಭಾಗ ಯಾವುದು ಮುಂಭಾಗ ಯಾವುದು ಒಂದೂ ಗೊತ್ತಾಗದಂತೆ ಹಾಳಾಗಿತ್ತು. ಅದನ್ನು ಸುತ್ತಿಗೆ ಎಂದು ಕರೆಯಬಹುದಿತ್ತು. ಅದನ್ನು ದುರ್ಗಪ್ಪ ಇಟ್ಟುಕೊಂಡರೆ ಯಾವ ನಷ್ಟವೂ ಇಲ್ಲವೆಂದು ನಿರೂಪಕರು ಕೊಡಲಿಯನ್ನು ವಸೂಲಿ ಮಾಡಲು ಹೋಗಲಿಲ್ಲ. 3. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದದ್ದು ಎಲ್ಲವೂ ಊರಿನ ಜನರ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಾನೆಗಳ ಬಗ್ಗೆ ಆಗಲಿ ಕಾಡಿನ ಬಗ್ಗೆ ಆಗಲಿ ಯಾವುದೇ ತಿಳುವಳಿಕೆ ಇರಲಿಲ್ಲ. ಮೂಡಿಗೆರೆಯ ಪೇಟೆಗೆ ಚೆನ್ನಾಗಿ ಹೊಂದಿಕೊಂಡಿದ್ದ ಆನೆಯು ಯಾವುದೇ ಲಂಗು ಲಗಾಮು ಇಲ್ಲದೆ ದನಕರುಗಳ ರೀತಿಯಲ್ಲಿ ತಿರುಗಿಕೊಂಡು ಇರುತ್ತಿತ್ತು. ಸ್ಕೂಲ್ ಮಕ್ಕಳು ದೂರದಿಂದಲೇ ಗೌರಿ ಎಂದು ಕೂಗಿದಾಗ ಸೊಂಡಿಲೆತ್ತಿ ಸಲಾಮು ಮಾಡುತ್ತಿತ್ತು. ದಾರಿ ಬಳಿಯ ಪೇಟೆಗೆ ಅಂಗಡಿಯವರ ಹಣ್ಣುಗಳು ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳು, ಜಜ್ಜಿ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಆನೆ ಪ್ರತಿನಿತ್ಯ ಎಲ್ಲ ಪೇಟೆಗೆ ಅಂಗಡಿಗಳ ಬಳಿ ಇವನ್ನೆಲ್ಲ ಸೊಂಡಿಲಲ್ಲಿ ತೆಗೆದುಕೊಂಡು ತಿನ್ನುತ್ತಿತ್ತು. ಹೀಗೆ ಕೃಷ್ಣೇಗೌಡನ ಆನೆ ಗೌರಿಯು ಮೂಡಿಗೆರೆ ಪೇಟೆಯಲ್ಲಿ ಬೆಳೆದು ಆರಾಮವಾಗಿ ಇತ್ತು. 4. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಹಾಕಲು ಮಠದವರು ಹವಣಿಸಿದ್ದೇಕೆ. ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರಲು ಕೆಲಸ ತಪ್ಪಿ ಹೋಗಿ ಆನೆಯನ್ನು ಸಾಕುವುದು ಮಠದವರಿಗೆ ನಿರುಪಯುಕ್ತವೆನಿಸಿತ್ತು. ಅಲ್ಲದೆ ಆನೆಯ ಮಾವುತ ದಿನದ 24 ಗಂಟೆಯೂ ಕುಡಿದಿರುತ್ತಿದ್ದರಿಂದ ಆತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವು ಆಗಿದ್ದ. ಆತನ ದುರ್ನಡತೆಯಿಂದಾಗಿ ಒಮ್ಮೆ ಛೀಮಾರಿ ಹಾಕಿ ಮಠದಿಂದ ಓಡಿಸಿದಾಗ ಆನೆ ಆತ ಹಿಂತಿರುಗಿ ಬರುವವರೆಗೆ ಊಟವನ್ನೇ ವರ್ಜಿಸಿತ್ತು. ಹಾಗಾಗಿ ಆನೆ ಮತ್ತು ಅದರ ಮಾವುತ ವೇಲಾಯುಧನನ್ನು ಮಠದಿಂದ ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸಿದ್ದರು. 5. ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು. ಕೃಷ್ಣೇಗೌಡನು ಗೋಳೂರು ಮಠದ ಆನೆಯನ್ನು ಅದರ ಮಾವುತ ವೇಲಾಯುಧನ ಸಂಸಾರವನ್ನು ಮೂಡಿಗೆರೆ ಕೆರೆ ತಂದಾಗ ಅಲ್ಲಿಗೆ ಅವನ ಕತೆ ಮುಗಿಯಿತೆಂದೇ ಜನರೆಲ್ಲರೂ ಭಾವಿಸಿದ್ದರು. ಎಲ್ಲ ತರಹದ ವ್ಯವಹಾರಗಳಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆ ಸಾಕುವುದು ಕಷ್ಟವೆಂಬುದು ಜನರ ಭಾವನೆಯಾಗಿತ್ತು. ಆನೆ ಸಾಕುವುದರೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಎಂದು ಎಲ್ಲರೂ ದೃಢವಾಗಿ ನಂಬಿದ್ದರು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಕೃಷ್ಣೇಗೌಡ ಆನೆಯನ್ನು ಚೆನ್ನಾಗಿ ಸಾಕಿದ್ದನು. ಮಠದಲ್ಲಿ ಬರಿಯ ವನಹುಲ್ಲು ಮೊಸರನ್ನು ತಿಂದು ಸ್ವರಗಿದ್ದ ಆನೆಗೆ ಕೃಷ್ಣೇಗೌಡ ಬಯನ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಆನೆಯನ್ನು ಪಗಡುದಸ್ತಾಗಿ ಬೆಳೆಸಿ ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂದಿತ್ತು. 6. ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ. ಕಾಡಾನೆಗಳು ಯಾರನ್ನೂ ಹೆದರಿಸಿ ತೊಂದರೆ ಮಾಡಿದವರಂತೆ ಎಂಬ ವದಂತಿ ಬರುತ್ತಿತ್ತು ಹೊರತು ನಿರೂಪಕರಿಗೆ ಕಾಡಾನೆಗಳ ಹಾವಳಿಯು ಪರಿಚಯವಿರಲಿಲ್ಲ. ಒಂದು ದಿನ ಮನೆ
ನಲ್ಲಿಗೆ ಹಾಕಿದ್ದ ಪೈಪ್ನಲ್ಲಿ ನೀರು ಬರುವುದು ನಿಂತು ಹೋಯಿತು. ಲೇಖಕರು ಪೈಪ್ ಎಲ್ಲಿ ಹಾಳಾಗಿದೆ ಎಂದು ಹುಡುಕುತ್ತಾ ಹೋದಾಗ ಸ್ವಲ್ಪ ದೂರದಲ್ಲಿ ಪೈಪು ಇಡಲು ಮಾಡಿದ ದಾರಿಗಳು ಗುಂಡಿ ಬಿದ್ದು ಪೈಪುಗಳು ಪುಡಿಯಾಗಿ ಪಾತಾಳದವರೆಗೂ ಹೋಗಿದ್ದವು. ಆನೆಗಳ ಕಾಟ ಈ ರೀತಿಯ ಎಂಬುದು ಅಂದಾಜು ಲೇಖಕರಿಗೆ ಅದೇ ಮೊದಲು. ಇನ್ನು ಕೆಲವು ಕಡೆ ಬೇಲಿಯನ್ನು ಆನೆಗಳು ಹಾಳು ಮಾಡಿದ್ದವು. 7. ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ್ ವಿವರಿಸಿದ್ದು ಹೇಗೆ? ನಾಗರಾಜನ ಪ್ರಕಾರ PWDಯವರು, ಕರೆಂಟಿನವರು, ಟೆಲಿಫೋನಿನವರು ಈ 3 ಡಿಪಾರ್ಟ್ಮೆಂಟ್ನವರು ಅರಣ್ಯ ಇಲಾಖೆಯವರಿಗೆ ನಂಬರ್ 1 ಎನಿಮಿಗಳು. PWD ಅವರು ರಸ್ತೆಗೆ ಟಾರು ಹಾಕಲು ಅರಣ್ಯ ಇಲಾಖೆಯ ರಸ್ತೆಯ ಬದಿಯ ಮರಗಳನ್ನೆಲ್ಲ ಕಡಿದು ಟಾರು ಹಾಯಿಸಿಕೊಂಡು ಹೋಗುತ್ತಾರೆ. ಹಾಗೆ ಕರೆಂಟಿನವರು, ಟೆಲಿಫೋನಿನವರು ಲೈನ್ ಎಳೆಯುವುದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಎಂದು ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ. ಈಗ ಹಳ್ಳಿಗೆ ಕರೆಂಟು, ಟೆಲಿಫೋನು ಕೊಡಬೇಕೆಂದು ಕೇಂದ್ರ ಸರ್ಕಾರ ಪಾಲಿಸಿ ಮಾಡುವುದರಿಂದ ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವರಾರೂ ತಮ್ಮ ಮನೆಗಳಿಗೆ ಸೌದೆನೇ ಕೊಡ್ತಾನೇ ಇಲ್ಲ ಎಂದು ನಾಗರಾಜ್ ತಮ್ಮ ಕಾರ್ಯವೈಖರಿಯ ಬಗ್ಗೆ ಟೀಕಿಸಿದರು. 8. ನಿದ್ರೆ ಮಂಪಿನಲ್ಲಿದ್ದ ಡೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಕ್ಲೀನರ್ ನಾಯರ್ ಹೋಟೆಲಿಗೆ ಚಾ ಕುಡಿಯಲು ಹೋಗಿದ್ದನು. ಲಾರಿಗೂ ನಾಟಗಳಿಗೂ ಸೇರಿಸಿ ಬಿಗಿದಿದ್ದ ಹಗ್ಗವನ್ನು ಬಿಚ್ಚಬೇಕೆಂಬುದನ್ನು ಮರೆತು ಹೋಗಿದ್ದನು. ಆಗ ಡ್ರೈವರ್ ಒಬ್ಬನೇ ನಿದ್ರೆ ಮಂಪಿನಲ್ಲಿ ತೂಕಡಿಸುತ್ತಾ ಸ್ಟೇರಿಂಗ್ ಚಕ್ರದ ಮೇಲೆ ತಲೆಯನ್ನು ವಾಲಿಸಿಕೊಂಡು ಅರೆನಿದ್ರೆಯಲ್ಲಿದ್ದ. ಶರಾಬಿನ ನಶೆಯಲ್ಲಿದ್ದ ವೇಲಾಯುಧ ನನಗೂ ಹಗ್ಗ ಬಿಚ್ಚಬೇಕೆಂದು ನೆನಪಾಗಲಿಲ್ಲ. ಆತ ಹಿಂದು ಮುಂದೊಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ದಿಮ್ಮಿಗಳು ಲಾರಿ ಸಮೇತ ನೆಲಕ್ಕೆ ಉರುಳಿದವು. ಲಾರಿ ಮೆಲ್ಲನೆ ವಾಲುತ್ತಾ ಒಂದು ಕಡೆ ಉರುಳಿ ದಪ್ಪನೆ ಬಿದ್ದಿತು. ಡ್ರೈವರ್ ಅಣ್ಣನಿಗೆ ಹೆಚ್ಚಿನ ಅಪಾಯವಾಗುವ ಸಾಧ್ಯತೆಗಳು ಕಡಿಮೆ ಇದ್ದರೂ ಕೂಡ ಅವನು ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಹೋಗಿ ಆತ ಪರಂಧಾಮಕ್ಕೆ ಹೋದ. 7. ಡ್ರೈವರ್ ಸಾವಿನ ಸುದ್ದಿಯನ್ನು ಶಿವೇಗೌಡ ಮತ್ತಿತರರು ಹೇಗೆ ಮುಚ್ಚಿಹಾಕಿದ್ದರು? ಡ್ರೈವರ್ ಸತ್ತಿದ್ದನ್ನು ನೋಡಿ ಕ್ಲೀನರ್ ವೇಲಾಯುಧ ಮತ್ತು ಶಿವೇಗೌಡರು ಕಂಗಾಲಾಗಿ ಹೋದರು. ಆದರೆ ಡ್ರೈವರ್ನ ಸಾವಿನ ವಿಚಾರವನ್ನು ಮುಚ್ಚಿ ಹಾಕಿದ್ದರು. ಬೆಳಿಗ್ಗೆ ನೋಡುವಾಗ ಲಾರಿ ಸರಿಯಾಗಿ ಏನೂ ಆಗದವರಂತೆ ಸರಿಯಾಗಿ ನಿಂತಿತ್ತು. ಈ ಸುದ್ದಿ ಬರೀ ಪಿಸುಮಾತಿನಲ್ಲಿ ಹರಿದಾಡಿದ್ದರಿಂದ ಶಿವೇಗೌಡರು ಮತ್ತು ಕೃಷ್ಣೇಗೌಡರು ಸೇರಿ ಮುಚ್ಚಿ ಹಾಕಿರಬಹುದು ಎಂದು ನಿರೂಪಕರು ಯೋಚಿಸಿದರು. ಯಾರೂ ಡ್ರೈವರ್ನನ್ನು ಸಾವಿನ ದೂರು ಕೊಡದ ಕಾರಣ ಯಾರ ಮೇಲೂ ಕಾನೂನಿನ ಕ್ರಮ ಜಾರಿಗೆ ಆಗಲಿಲ್ಲ. ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ ಡ್ರೈವರ್ನಿಗೆ ಒಂದೊಂದು ಸಂಸಾರ ಇರುವುದರಿಂದ ಅವರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ಎಂದು ನಿರ್ಧರಿಸಲಾಗದ ಕ್ಲೀನರ್ ಯಾರಿಗೂ ತಿಳಿಸದೆ ಸುಮ್ಮನಾಗಿ ಬಿಟ್ಟನು. 10. ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಲು ಕಾರಣಗಳೇನು? ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಲು ಮುಖ್ಯ ಕಾರಣ ಅವನಿಗೆ ಶಿವೇಗೌಡರ ಸಾಮಿಲಿನ ಎದುರು ಹೋಗಿದ್ದ ಕಳಶಾಲೆಯನ್ನನ್ನು ನೋಡಿಕೊಳ್ಳಲು ಕೊಟ್ಟಿದ್ದು. ಅವಿದ್ಯುತ್ ಲೈನ್ ಹಿಡಿದು ಮೂಡಿಗೆರೆಯಲ್ಲಿ ತುಂಬಾ ತರ್ಲೆ ಲೈನ್ ಎಂದು ಹೆಸರಾಗಿತ್ತು. ಲೈನು ಹಳೆಕೋಟೆ, ಗೌಡಹಳ್ಳಿ, ಬೈರಾಪುರ, ಬನಕಲ್ಲು, ನಿಡವಾಳೆ, ಜಾವಳಿ ಎಲ್ಲೆಲ್ಲೋ ಕಗ್ಗಾಡಿನ ನಡುವೆ ನುಸುಳಿ ಹೋಗಿತ್ತು. ಈ ದರಿದ್ರ ಲೈನ್ ನೋಡಿಕೊಳ್ಳಲು ಹೋಗಿ ದುರ್ಗಪ್ಪನಿಗೆ ಬದುಕಿನ ಆಸೆಯೇ ಬತ್ತಿ ಹೋಗಿತ್ತು. ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟಿಂಗ್ ಪ್ಲೈಯರ್ ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿಕೊಂಡು ಹೊರಟಬೇಕಾಗುತ್ತಿತ್ತು. ಅವನ ಕಷ್ಟ ಯಾರಿಗೂ ಅರ್ಥವಾಗದೆ ಎಲ್ಲರಿಂದಲೂ ಬೈಗುಳ ತಿಂದು ಅವನಿಗೆ ತನ್ನ ಕೆಲಸದ ಮೇಲೆ ರಜಿಗೆ ಹೋಗಿತ್ತು. 11. ಪೋಸ್ಟ್ ಮ್ಯಾನ್ ಜಬ್ಬಾರನ ಭಾವನೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಜಬ್ಬಾರನು 16 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಇನ್ನೂ ಟೆಂಪರವರಿಯಾಗಿ ಉಳಿದಿದ್ದ. ಅವನ ಸಂಬಳ ಕೇವಲ ತಿಂಗಳಿಗೆ 60 ರೂಪಾಯಿಗಳು ಮಾತ್ರ. ಆ ಸಂಬಳದಲ್ಲಿ ಹೊಟ್ಟೆ ಹೊರೆಯಲಾಗದೆ 108 ಪತ್ರಿಕೆಗಳ ಏಜೆನ್ಸಿ ಪಡೆದು ತಾನು ಪೋಸ್ಟ್ ವಿತರಿಸುವ ಕಡೆಗೆಲ್ಲ ಚಂದಾದಾರರನ್ನು ಗಳಿಸಲು ಯತ್ನಿಸುತ್ತಿದ್ದ. ದಿನಪತ್ರಿಕೆಯನ್ನು ತನ್ನ ಲೋನಾದ ಮೇಲೆ ಹೇರಿಕೊಂಡು 18 ಕಿಲೋಮೀಟರ್ ಚಲನೆ ಮಾಡಬೇಕಿತ್ತು. ಹ್ಯಾಂಡ್ ಪೋಸ್ಟ್ ನೇತು ಹಾಕಿದ್ದ ಬಾಕ್ಸುಗಳಿಂದ ಪೋಸ್ಟ್ ಕ್ಲಿಯರ್ ಮಾಡಿ ಅವನು ಪೋಸ್ಟ್ ಕೊಡಲು ಹೋದಾಗಲೆಲ್ಲ ವರ್ಷಕ್ಕೆ ಒಂದು ನಾಯಿಯಿಂದಲಾದರೂ ಕಚ್ಚಿಸಿಕೊಳ್ಳುತ್ತಿದ್ದ ಎಂಬುದು ಜಬ್ಬಾರನನ್ನು ಎದುರಿಸುತ್ತಿದ್ದ ಭಾವನೆಗಳಾಗಿವೆ. 12. ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸುತ್ತಾನೆ? ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ಮನ್ ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ನಿರೂಪಕರ ಎದುರು ತೋಡಿಕೊಳ್ಳುವುದನ್ನು ಗಮನಿಸುತ್ತೇವೆ. ಆತ ಕೆಲಸ ಮಾಡುತ್ತಿದ್ದು ಪಶು ಚಿಕಿತ್ಸಾಲಯದಲ್ಲಾದರೂ
ಹುಚ್ಚು ನಾಯಿ ಕಡಿತಕ್ಕೆ ಮನುಷ್ಯರಿಗೂ ಇಂಜೆಕ್ಷನ್ ಕೊಡಬೇಕಾಗಿತ್ತು. ರಿಫ್ರೆಜಿರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿಗಳಿಟ್ಟಿದ್ದರು. ಆಗಾಗ ವಿದ್ಯುತ್ ಇಲಾಖೆಯವರು ಕರೆಂಟ್ ತೆಗೆದು ಬಿಡುವುದರಿಂದ ಔಷಧಿಗಳೆಲ್ಲ ಕೆಡುತ್ತಿದ್ದವು. ಹುಚ್ಚು ನಾಯಿ ಕಚ್ಚಿದೆ ಎಂದು ಬಂದ ನೂರಾರು ದನಗಳನ್ನು ಆತ ರಿಫ್ರೆಜಿರೇಟರ್ ಕೆಲಸ ಮಾಡುತ್ತಿಲ್ಲ, ಸಿರಮ್ ಕೆಟ್ಟು ಹೋಗಿದೆ ಎಂದು ಹಿಂದಕ್ಕೆ ಕಳುಹಿಸಬೇಕೆಂದು, ಅಲ್ಲದೆ ಸಿರಮ್ ಕಳುಹಿಸಲು ಕಾನೂರಿಗೆ ಡೆಂಟ್ ಹಾಕಿದ್ದನಾದರೂ ಅಲ್ಲಿಂದ ಅದು ಬಾರದೆ ತೊಂದರೆಯಾಗಿತ್ತು. ಮನುಷ್ಯರಿಗೆ ಕೆಟ್ಟು ಹೋಗಿರುವ ಸಿರಮ್ ಇಂಜೆಕ್ಷನ್ ಚುಚ್ಚುವುದು ಹೇಗೆ ಎಂದು ಪುಟ್ಟಯ್ಯನು ವಿಚಾರಿಸತೊಡಗಿದನು. 13. ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡ ಕ್ರಮಗಳು ಯಾವುವು? ನಿರೂಪಕರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರಾದ ಖಾನ್ ಸಾಹೇಬರ ಬಳಿಗೆ ಬಂದು ಬೀದಿ ನಾಯಿಗಳ ಕಾಟದ ಬಗ್ಗೆ ವಿಚಾರಿಸಿದಾಗ ಅವರು ತಮ್ಮ ನಾಯಿ ನಿರ್ಮೂಲನಾ ಕಾರ್ಯಕ್ರಮಗಳ ಬಗ್ಗೆ ವಿವರಗಳನ್ನು ನೀಡುತ್ತಾರೆ. ನಾಯಿಯನ್ನು ಶೂಟ್ ಮಾಡಿಸಲು ಕ್ರಮ ಕೈಗೊಂಡಿರುವುದು. ವರ್ಷಕ್ಕೆ 300 ರಿಂದ 400 ನಾಯಿಗಳಾದರೂ ತಾವು ಕೊಂದಿರುವುದಾಗಿ ಖಾನ್ ಸಾಹೇಬರು ವಿವರಿಸಿದ್ದರು. ಪಾಯ್ಸನ್ ಕಲಬೆರಕೆಯಾಗಿದ್ದರಿಂದ ಅದು ಪರಿಣಾಮಕಾರಿಯಾಗಿರಲಿಲ್ಲ. ಅಲ್ಲದೆ ಹೊರಗಡೆಯಿಂದ ಲಾರಿಯಲ್ಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ರಾತ್ರಿ ಇಲ್ಲಿ ಬಿಟ್ಟು ಹೋಗುತ್ತಿರುವುದರಿಂದ ನಾಯಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಮುಂತಾದ ಕಾರ್ಯಕ್ರಮಗಳ ಬಗ್ಗೆ ಖಾನ್ ಸಾಹೇಬರು ನಿರೂಪಕರಿಗೆ ವಿವರಣೆಯನ್ನು ನೀಡಿದರು. 14. ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣ ಸಾವಿನ ಸಂದರ್ಭವನ್ನು ವಿವರಿಸಿ. ಟೆಲಿಫೋನ್ ಇಲಾಖೆಗಳ ಲೈನ್ಮನ್ ಆಗಿ ಕೆಲಸ ಮಾಡುತ್ತಿದ್ದ ಆತ ನುಗ್ಗೇಹಳ್ಳಿಯ ಸಮೀಪದ ಲೈನ್ನಲ್ಲಿ ತೊಂದರೆ ಇದೆ ಎಂದು ಜಂಕ್ಷನ್ ಬಾಕ್ಸ್ ಹತ್ತಿರ ಇರಲು ಆ 17ನೇ ಕಂಬವನ್ನು ಏರುವಾಗ ಅದು ತನಗೆ ಮೃತ್ಯು ಕಂಬವಾಯಿತೆಂದು ಯೋಚಿಸಿರಲಿಲ್ಲ. ಅಂದಿನಿಂದ ಆತ ಬೆಳಿಗ್ಗೆ ಎದ್ದು ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿಯ ಕಡೆಗೆ ಅಷ್ಟೂ ಲೈನ್ಗಳು ಡೆಡ್ ಆಗಿರುವ ಸಂಗತಿ ತಿಳಿದು ಅಲ್ಲಿಗೆ ಬಂದನು. ಆ 17ನೇ ಕಂಬವನ್ನು ಪರಿಶೀಲನೆ ಮಾಡಿ ಯಾವ ಲೈನ್ ಡೆಡ್ ಆಗಿದೆ ಎಂದು ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿರ 30-40 ತಂತಿಗಳ ತೊಡಗಿನಲ್ಲಿ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂ ಡ್ರೈವರ್ನಲ್ಲಿ ಅದೆಂಥದನ್ನೋ ಮೀಟುತ್ತಿರಬೇಕಾದರೆ ಅದು ವಿದ್ಯುತ್ ತಂತಿ ಟೆಲಿಫೋನ್ ತಂತಿಗೆ ತಗುಲಿ ಶಾಕ್ ಹೊಡೆದು ಕುಳಿತ ಭಂಗಿಯಲ್ಲಿಯೇ ತಿಪ್ಪಣ್ಣ ಸತ್ತು ಹೋದನು. ಅಲ್ಲಿ ಓಡಾಡುತ್ತಿರುವ ಜನರಿಗೆ ಆತ ರಿಪೇರಿಯಲ್ಲಿ ಮಗ್ನನಾಗಿರುವಂತೆ ಕಂಡು ನಿರ್ಲಕ್ಷ್ಯ ಮಾಡಿದರು. ನಂತರ ರಮೇಶ್ ಬಾಬು ಮತ್ತು ಶಂಕರಪ್ಪ ತಿಪ್ಪಣ್ಣನನ್ನು ಹುಡುಕಿಕೊಂಡು ಬಂದಾಗ ಸತ್ಯದ ಅರಿವಾಯಿತು. 18. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವಲ್ಲ. ಅದು ಹೇಗೆಂದರೆ ಲೋಡು ಲಾರಿ ಓಡಿಸಿಕೊಂಡು ಬರುತ್ತಿದ್ದ ಅಬ್ಬಾಸಿಗೆ ಇದ್ದಕ್ಕಿದ್ದಂತೆ 2 ದಮ್ ಬಿಡಿ ಎಳೆಯುವ ತಿವಲು ಆರಂಭವಾಯಿತು. ಆಗ ಅವನು ಕ್ಲೀನರ್ ಕೃಷ್ಣನ ಕೈಯಲ್ಲಿ ಸ್ಟೀರಿಂಗ್ ಕೊಟ್ಟು ಬಿಡಿ ಹೊತ್ತಿಸಿಕೊಂಡು 2 ದಮ್ ಎಳೆದುಬಿಟ್ಟ. ಅಲ್ಲಿ ಕ್ಲೀನರ್ ಕೃಷ್ಣನು ಸ್ಟೀರಿಂಗ್ ಚಕ್ರವನ್ನು ಬಿಗಿಯಾಗಿ ಹಿಡಿದಿದ್ದರಿಂದ ಲಾರಿ ಎದುರಿಗಿದ್ದ ದೊಡ್ಡ ಮರದ ಕೆಳಗೆ ನುಗ್ಗಿತು. ಗಾಬರಿಯಲ್ಲಿ ಡ್ರೈವರ್ ಅಬ್ಬಾಸನಿಗೆ ಬ್ರೇಕ್ ತುಳಿಯಬೇಕು ಮರೆತು ಹೋಯಿತು. ಗೋನಿ ಮರಕ್ಕೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಹಿಂದುಗಡೆ ಇದ್ದ ಅಪಾರವಾದ ತೂಕದ ಮರದ ದಿಮ್ಮಿಗಳು ಕ್ಯಾಬಿನ್ ಅನ್ನು ಮುರಿದು ಒಳಗೆ ನುಗ್ಗಿದ್ದವು. ಆ ಮರಕ್ಕೂ ಹಾಗೂ ಮರದ ದಿಮ್ಮಿಗಳ ನಡುವೆ ಸಿಲುಕಿಕೊಂಡ ಕ್ಲೀನರ್ ಕೃಷ್ಣ, ಡ್ರೈವರ್ ಅಬ್ಬಾಸ್ ಇಬ್ಬರೂ ಅಪ್ಪಚ್ಚಾಗಿ ಹೋದರು. ಎಲ್ಲರೂ ಗೋನಿ ಮರದ ಬಳಿಯ ಆನೆಯ ಹೆಜ್ಜೆ ಗುರುತುಗಳನ್ನು ನೋಡಿ ಇವರಿಬ್ಬರ ಸಾವಿಗೆ ಆನೆಯೇ ಕಾರಣವೆಂದು ಧಾವಿಸಿದರು. ಹೀಗೆ ಅವರ ಸಾವಿನ ಕೃಷ್ಣೇಗೌಡರ ಆನೆ ಸಾವಿಗೆ ಕಾರಣವಾಗಿರಲಿಲ್ಲ. ವೇಲಾಯುಧನ ಹೆಂಡತಿಗೆ ಆನೆಗಳ ಬಗ್ಗೆ ಸವತಿ ಮಾತ್ಸರ್ಯ ಮಾಡಲು ಕಾರಣಗಳೇನು? ವೇಲಾಯುಧನ ಹೆಂಡತಿಗೆ ವಿಚಿತ್ರವಾದ ಸವತಿ ವಾತ್ಸಲ್ಯವಿತ್ತು. ಆದುದರಿಂದಲೇ ಆಕೆ ವೇಲಾಯುಧನ ಆನೆಯ ಜೊತೆ ಮಲಗಲು ಹೊರಟಾಗ ನೀನ ಯಾವ ಸೀಮೆ ಗಂಡಸೋ ಎಂದು ಜರುಗುತ್ತಿದ್ದಳು. ಚೂರು ತಪ್ಪು ಮಾಡಿದರೂ ತನ್ನನ್ನು ಹಿಡಿದು ಬಡಿಯುವ ಗಂಡನ ಬಗ್ಗೆ ಆಕೆಗೆ ಕೋಪ. ಸಲುಗೆ ಕೊಟ್ಟರೆ ಹೆಣ್ಣಾನೆ ಏನು ಬೇಕಾದರೂ ಮಾಡುತ್ತೆ ಎಂದು ಆಕೆ ಹೀಯಾಳಿಸುವಳು. ವೇಲಾಯುಧನ ಹಗಲು ರಾತ್ರಿ ಹೆಣ್ಣಾನೆಯೊಂದಿಗೆ ಕೆಲಸಕ್ಕೆ ಎಂದು ತಿರುಗುವುದು ಆಕೆಯಲ್ಲಿ ಆನೆಯ ಬಗ್ಗೆ ಸವತಿ ವಾತ್ಸಲ್ಯ ಮೂಡಲು ಕಾರಣವಾಯಿತು. ಮದುವೆಯಾಗಿ ಹಲವು ವರ್ಷ ಕಳೆದಿದ್ದರೂ ತಾನು ಇನ್ನೂ ಬಸುರಿಯಾಗದಿರುವುದು ಆಕೆಯ ಆನೆ ದ್ವೇಷಕ್ಕೆ ಮೂಲ ಕಾರಣವಾಗಿತ್ತು. ಆ ಹೆಣ್ಣಾನೆ ವೇಲಾಯುಧನನ್ನು ತುಂಬ ಹಚ್ಚಿಕೊಂಡು ಆಕೆಗೆ ಆನೆ
ತನ್ನ ಪ್ರತಿಸ್ಪರ್ಧಿ ಎಂದು ತಿಳಿಯಲು ಕಾರಣವಾಯಿತು. ಹೆಣ್ಣಾದವಳು ತನ್ನ ಗಂಡ ಯಾವುದನ್ನು ಅತಿಯಾಗಿ ಹಚ್ಚಿಕೊಂಡರೂ ಅದು ತನ್ನ ಆಕರ್ಷಣಾ ಶಕ್ತಿಗೆ ಸವಾಲ್ ಎಂದೇ ಭಾವಿಸುತ್ತಾಳೆ. ಇದೇ ಬಗೆಯ ಭಾವನೆಯು ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ವಾತ್ಸಲ್ಯವಿತ್ತು ಎನ್ನಬಹುದು. 17 ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು? ನಾಗರಾಜನ ಅಂತರ್ಧಾನ ಆತನ ಬಗ್ಗೆ ಇಲ್ಲದ ಸಲ್ಲದ ಊಹಾಪೋಹಗಳು ಹರಡಲು ಕಾರಣವಾಯಿತು. ಕಾಡಿನಲ್ಲಿ ಆತನ ಕೋವಿ ಮಾತ್ರ ಸಿಕ್ಕಿತು. ಪೊಲೀಸರು ಕಾಡಿನಲ್ಲಿ ಹುಡುಕಾಡಿ ನಾಗರಾಜನ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡು ಕೆಲವರು ಆತ ಸಾರ್ವಜನಿಕ ಸಭೆಯಲ್ಲಿ ಅಪಮಾನದಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಮಾತನಾಡಿಕೊಂಡರೆ, ಇನ್ನು ಕೆಲವರು ನಾಗರಾಜನಿಗೆ ಇದ್ದಕ್ಕಿದ್ದಂತೆ ಮನಸ್ಸು ಪರಿವರ್ತನೆಯಾಗಿ ತಲೆ ಬೋಳಿಸಿಕೊಂಡು ಧರ್ಮಸ್ಥಳದಲ್ಲಿ ತಿರುಗುತ್ತಿರುವುದನೆಂದು ಮಾತನಾಡಿಕೊಂಡರು. ಕಳ್ಳ ದಂಧೆಯ ಗಂಗಾಧರನ ಗ್ಯಾಂಗಿನವರು ಆತನನ್ನು ಕೊಲೆ ಮಾಡಿರಬಹುದು ಎಂದು ಅಥವಾ ಆನೆ ತುಳಿದು ಸಾಯಿಸಿರಬಹುದೆಂದು ಇತ್ಯಾದಿ ಸಂಗತಿಗಳನ್ನು ಜನರು ಮಾತನಾಡಿಕೊಂಡರು. ಇಲಾಖೆಯವರು ಹಿಂತಿರುಗಿ ಬರುವಂತೆ ಪತ್ರಿಕೆಗಳ ಜಾಹೀರಾತು ನೀಡಿ ಆತನ ನಿರೀಕ್ಷೆಯಲ್ಲಿದ್ದರು. 18 ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು? ಆನೆಯನ್ನು ತಂದ ಹೊಸ ತರದಲ್ಲಿ ದುಡ್ಡಿನ ಮುಖ ಕಂಡ ಕೃಷ್ಣೇಗೌಡ ಆನೆಯು ತನ್ನ ಪಾಲಿಗೆ ಲಕ್ಷ್ಮಿ ಎಂದು ಭಾವಿಸಿದ. ಆದರೆ ಆನೆಯ ಮೇಲೆ ಆಪಾದನೆಗಳ ಸುರಿಮಳೆ ಸುರಿದಾಗ ಆತನಿಗೆ ಅದರ ಮೇಲೆ ರೇಜಿಗೆ ಪ್ರಾರಂಭವಾಯಿತು. ಗೋಳೂರು ಮಠದವರು ತನಗೆ ಆನೆಯನ್ನು ಸಾಗಿಸುವುದಂತೆ ತಾನು ಯಾರಿಗಾದರೂ ದಾಟಿಸಿ ಬಿಡಲು ಯೋಚಿಸಿದ. ಆದರೆ ಅದು ಸಾಧ್ಯವಾಗಲಿಲ್ಲ. ಸರ್ಕಸ್ ಕಂಪನಿಗಳು ಮುಚ್ಚಿವೆ. ಜಗದ್ಗುರುಗಳು ಆನೆ ಮೇಲೆ ಕೂರುವುದನ್ನು ಬಿಟ್ಟು ಅಡ್ಡಪಲ್ಲಕ್ಕಿ ಬೆಂಜಕಾರಗಳ ಮೊರೆ ಹೋಗಿದ್ದಾರೆ. ಮರದ ವ್ಯಾಪಾರಿಗಳಿಗೂ ಆನೆ ಬೇಡವಾಗಿದೆ. ಕಾಡಿಗೆ ಅಟ್ಟಿಬಿಡು ಎಂದರೆ ಅದು ಹಿಂತಿರುಗಿ ಲಾಯಕ್ಕೆ ಬರುತ್ತದೆ. ಈ ಎಲ್ಲ ಯೋಚನೆಗಳಿಂದ ಕೃಷ್ಣೇಗೌಡರಿಗೆ ತನ್ನ ಆನೆಯನ್ನು ಕುತ್ತಿಗೆಗೆ ಕಟ್ಟಿಕೊಂಡು ಕಲ್ಲುಗುಂಡಿನಂತೆ ಭಾಸವಾಯಿತು. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.